ಈ ಜೀವನಿದಗಾಗಿ ದೇವಾ, ಕೊನೆ ಉಸಿರು ನಿನಗಾಗಿ ದೇವಾ, ಮುಂದಿಟ್ಟ ಹೆಜ್ಜೆ ಹಿಂದಿಡೆನು ದೇವಾ, ನಿನಗಾಗಿ ನಾ ಬಾಳುವೆ, ನಿನಗಾಗಿ ನಾ ಓಡುವೆ, ಒಂದು ದಿನ ನಿನಗಾಗಿಯೇ ಸಾಯುವೆ. ವೇದಿಕೆಯ ಮೇಲೆ ಹಾಡುತ್ತಿದ್ದ ಧ್ವನಿ ಹಲ್ಲೇಲೂಯಾ, ಯೇಸುವೆ ಸ್ತೋತ್ರ, ಪ್ರೈಸ್ ದ ಲಾರ್ಡ್ ಹೇಳುವ ಧ್ವನಿ ಶಾಶ್ವತ ನಿಂತೋಗಿದೆ. ದೈವಿ ಪ್ರೀತಿ ಶಕ್ತಿ ನಮ್ಮಲ್ಲಿ ಹುಟ್ಟಿಸಿ ಯೇಸುವಿನ ಸ್ವಾರ್ಥೆಯ ಕಂಪನ್ನು ಪಸರಿಸಿ ಸ್ವಾರ್ಥೆಯ ಆನಂದವನ್ನು ನಮಗೆ ತೋರಿಸಿ ಪ್ರಭುವೆಡೆಗೆ ಪಯಣಿಸಿದ್ದಾರೆ ನಮ್ಮ ನಿಮ್ಮ ನೆಚ್ಚಿನ ಬ್ರದರ್ ಟಿ.ಕೆ. ಜಾರ್ಜ್. ಬ್ರದರ್ ಟಿ.ಕೆ. ಜಾರ್ಜ್ ರವರ ಪ್ರೀತಿ ಮಾತು ನಮ್ಮಲ್ಲಿ ಜೀವಂತವಾಗಿದೆ. ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದಿದ್ದರೂ ಅವರ ಸ್ವಾರ್ಥ ಬೋಧನೆ ಹಾಡುಗಳ ಮೂಲಕ ಜೀವಂತವಾಗಿದ್ದಾರೆ. ಆತ್ಮೀಯ ಧರ್ಮಾಧ್ಯಕ್ಷರುಗಳೇ, ಧರ್ಮ ಗುರುಗಳೇ, ಧರ್ಮ ಭಗಿನಿಯರೇ, ಬ್ರದರ್ ಟಿ.ಕೆ. ಜಾರ್ಜ್ ರವರ ಮೇಲೆ ಪ್ರೀತಿ ಇಟ್ಟು ಶ್ರೀಲಂಕಾದಿಂದ ಬಂದಿರುವ ಅವರ ನೆಚ್ಚಿನ ಮೆಚ್ಚಿನ ಪುಷ್ಪಣ್ಣ ಮತ್ತು ಸುಮತಿ ಅಕ್ಕ, ಮುಂಬೈಯಿಂದ ಬಂದಿರುವ ಬ್ರದರ್ ಪ್ರಕಾಶ್ ಮತ್ತು ಇತರ ಸಹೋದರ ಸಹೋದರಿಯರು, ಕರ್ನಾಟಕ ರಾಜ್ಯದಾದ್ಯಂತ ಮೂಲೆ ಮೂಲೆಯಿಂದ ಅಂತಿಮ ವಿದಾಯ ಹೇಳಲು ಬಂದ ಸ್ನೇಹಿತರು, ಪ್ರಾರ್ಥನಾ ವೀರರು, ಸಂತ ಪೌಲರು ತಿಮೋತಿದವರಿಗೆ ಬರೆದ 2ನೇ ಪತ್ರದಲ್ಲಿ ಹೀಗೆ ನುಡಿಯುತ್ತಾರೆ. ಅಧ್ಯಾಯ 4 ವಾಕ್ಯಗಳು 7-8. ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ, ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ. ಇನ್ನು ನನಗೆ ಉಳಿದಿರುವುದು ಒಂದೇ, ಸಜ್ಜನರಿಗೆ ಸಲ್ಲುವಂಥ ಜಯಮಾಲೆ ನನಗೀಗ ಸಿದ್ಧವಾಗಿದೆ. ಜುಲೈ 30ರಂದು ಸಂತ ಜಾನ್ಸ್ ಆಸ್ಪತ್ರೆ ಬೆಂಗಳೂರಿಗೆ ಸೇರಿದ ಬ್ರದರ್ ಟಿ.ಕೆ. ಜಾರ್ಜ್ ಅಕ್ಟೋಬರ್ 14 ಸಂಜೆ 7:30 ಹೊತ್ತಿಗೆ ಕೊನೆ ಉಸಿರೆಳೆದರು, ನಮ್ಮೆಲ್ಲರನ್ನೂ ಅಗಲಿ ಹೋದರು. ಅವರ 77 ದಿನಗಳ ಯಾತನೆ, ಸಾವಿರಾರು ಜನಗಳ ಪ್ರಾರ್ಥನೆ ಅವರನ್ನು ಶುದ್ಧೀಕರಿಸಿ ತಮ್ಮ ಸಾಮ್ರಾಜ್ಯಕ್ಕೆ ಪ್ರಭು ಯೇಸು ಕರೆದುಕೊಂಡಿದ್ದಾರೆ. ಪ್ರಭು ಯೇಸುವಿಗೆ ವಂದನೆ, ಸ್ತುತಿ, ಸ್ತೋತ್ರ, ಮಹಿಮೆ ಸಲ್ಲಲಿ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವ, ನಾನೇನು ಅಲ್ಲ ನೀನಾದೆ ಎಲ್ಲ ಎಂದು ಸ್ಟೇಜ್ ಮೇಲೆ ಸ್ವರ ಬಿಚ್ಚಿ ಹಾಡುತ್ತಿದ್ದರು ಬ್ರದರ್ ಟಿ.ಕೆ. ಜಾರ್ಜ್. ಈ ಹಾಡಿನಂತೆ ಇವತ್ತು ತಮ್ಮನ್ನೇ ಯೇಸುವಿಗೆ ಸಮರ್ಪಿಸಿದರು. ಅವರ ಮತ್ತು ನನ್ನ ಒಡನಾಟ ಸುಮಾರು 25 ವರುಷಗಳ ಕಾಲ. ಅಣ್ಣ, ಸ್ನೇಹಿತ ನನ್ನ ಜೀವನದಲ್ಲಿ ಸಿಕ್ಕಿದ್ದು ನನ್ನ ಸೌಭಾಗ್ಯ. ಯಾರನ್ನೂ ನೋಯಿಸದ, ಯಾರ ಮೇಲೂ ಕೋಪವನ್ನು ಇಡದ, ಯಾರ ಬಗ್ಗೆಯೂ ಮಾತನಾಡದ, ಸರಳ ಸಜ್ಜನಿಕೆಯ ವ್ಯಕ್ತಿ, ಮೃದು ಸ್ವಭಾವದ ವ್ಯಕ್ತಿ ಮತ್ತು ದೇವರ ವಾಕ್ಯದ ಮೇಲೆ ಅಚಲವಾದ ನಂಬಿಕೆ ಇದ್ದ ವ್ಯಕ್ತಿ, ಕ್ರಿಸ್ತ ಯೇಸುವಿಗಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಬೇಕೆಂಬ ಅವರ ಛಲ ಅಮೋಘವಾದುದು. ಸ್ವಾರ್ಥೆಗಾಗಿ ಏನಾದರೂ ಮಾಡೋಣ ಎಂಬ ಹಂಬಲ ಅವರಲ್ಲಿ ಯಾವಾಗಲೂ ಮಿಡಿಯುತ್ತಿತ್ತು. ಮೂಲತಃ ಚಿತ್ರರಂಗದಿಂದ ಬಂದು ಕ್ರಿಸ್ತ ರಂಗದಲ್ಲಿ ಜೀವಿಸಿ ವಾದ್ಯಗೋಷ್ಠಿಯಲ್ಲಿ ರಂಜಿಸುತ್ತಿದ್ದ ಇವರು ಕ್ರಿಸ್ತನ ಪ್ರೀತಿಯಲ್ಲಿ ತುಂಬಿ ಕ್ರಿಸ್ತನಿಗೆ ಸಾಕ್ಷಿಯಾದರು. ಅವರೊಬ್ಬ ಅದ್ಭುತ ಕಲೆಗಾರ, ನಟ, ಬರಹಗಾರ, ಹಾಡುಗಾರ, ಸಂಗೀತಗಾರ, ಹಾಡು ರಚನೆಗಾರ ಕೂಡ ಆಗಿದ್ದರು. ಅವರ ಇಷ್ಟವಾದ ಕೆಲವು ಹಾಡುಗಳು, ನೀನಿಲ್ದೆ ಬಾಳಿಲ್ಲ ಯೇಸುವೆ, ಯೇಸುವೆ ನನ್ನ ಸ್ನೇಹಿತ, ಯೋಗ್ಯನು ನಾನಲ್ಲ ದೇವ, ನೀ ನನ್ನ ಕರೆದೇ ದೇವ, ಕರೆದವರೇ ನೀ ನನ್ನ ಕರವಿಡಿದು ನಡೆಸು. ಎಲ್ಲ ಹಾಡುಗಳು ಅನೇಕ ಬಾರಿ ನನ್ನ ಜೀವನದಲ್ಲಿ ನನಗೆ ಸ್ಪರ್ಶಿಸಿವೆ. ಹಾಗೆಯೇ ಅವರ ಹಾಡುಗಳು ಜನರ ಮನಗಳನ್ನು ಸ್ಪರ್ಶಿಸಿವೆ. ಎಲ್ಲ ಹಾಡುಗಳಲ್ಲಿ ಯೇಸು ಎಂಬ ಪದ ಇರಲೇಬೇಕು. ಯೇಸು ಕೇವಲ ಒಂದು ನಂಬಿಕೆಯಲ್ಲ, ಅವರು ನಮ್ಮ ರಕ್ಷಕ, ಇತಿಹಾಸದಲ್ಲಿ ಇತಿಹಾಸ ಆಗಿ ಹೋದ ದೇವರಲ್ಲ,
ಅವರೇ ದೇವರು ಎಂಬ ದೃಢ ನಂಬಿಕೆ, ಅಚಲ ನಂಬಿಕೆ ಅವರದ್ದಾಗಿತ್ತು. ಬೈಬಲ್ ಆಧಾರಿತ ನೃತ್ಯ ರೂಪಕಗಳು, ಸಾಮತಿಗಳು ಯೇಸುವಿನ ಅದ್ಭುತಗಳನ್ನು ಸಾದರಪಡಿಸುವ ರೀತಿ ಅಸಾಧಾರಣವಾಗುತ್ತಿತ್ತು. ಹುಟ್ಟು ಕುರುಡನಣ್ಣ ಅವರ ಹಾಡು ಲಕ್ಷ ಲಕ್ಷ ಜನ ಆಲಿಸಿದ್ದಾರೆ. ಅದಕ್ಕೆ ಅದ್ಭುತ ನಟನೆಯನ್ನು ಫಾದರ್ ರೋಮನ್ ಪಿಂಟೋರ್ ಅವರ ಮೂಲಕ ಅನೇಕ ನಟನೆಗಳನ್ನು ಅವರು ಹೊರಗೆ ತೆಗೆದಿದ್ದಾರೆ. 1991ರಲ್ಲಿ ಅವರಿಗಾದ ಕ್ರಿಸ್ತಾನುಭವ ಅವರನ್ನು ಸಿನಿಮಾ ರಂಗದಿಂದ ಪ್ರಭು ಯೇಸು ಕ್ರಿಸ್ತರ ಸ್ವಾರ್ಥೆಯೆಡೆಗೆ ಕರೆತಂದಿತು. ದೇವರು ಅರ್ಹರನ್ನು ಆರಿಸುವುದಿಲ್ಲ, ಬದಲಾಗಿ ಆರಿಸಿ ಅರ್ಹರನ್ನಾಗಿಸುತ್ತಾರೆ. God never calls qualified, he calls and then qualifies ಎಂಬುದಕ್ಕೆ ಜೀವಂತ ಸಾಕ್ಷಿ ಬ್ರದರ್ ಟಿ.ಕೆ. ಜಾರ್ಜ್. ಸಂತ ಪೌಲರ ಫಿಲಿಪ್ಪಿಯದವರಿಗೆ ಬರೆದ ಪತ್ರ 3:8 ನುಡಿದಂತೆ, ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದುದೆಂದು ಮನದಟ್ಟಾಗಿರುವುದರಿಂದ ಸಮಸ್ತವನ್ನು ವ್ಯರ್ಥವೆಂದೆಣಿಸಿದ್ದೇನೆ. ಈ ಮಾತು ಅವರ ಜೀವನದಲ್ಲಿ ಸತ್ಯವಾಗಿತ್ತು. ತಮಗಾಗಿ ಏನೂ ಮಾಡದೆ ಸ್ವಾರ್ಥೆಗಾಗಿಯೇ ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟ ಧೀರ ಸೇವಕ, ಧೀಮಂತ ಸೇವಕ, ಕರ್ನಾಟಕದ ಸುಪುತ್ರ ಬ್ರದರ್ ಟಿ.ಕೆ. ಜಾರ್ಜ್. ಸಂಕ್ಷಿಪ್ತವಾಗಿ ಹೇಳುವುದೆಂದರೆ 1991ರಿಂದ 34 ವಿದೇಶಗಳಲ್ಲಿ ಅವರು 34 ವರುಷಗಳಿಂದ ಸುವಾರ್ತೆ ಸಾರಿದ್ದಾರೆ. ಅದರಲ್ಲೂ ಶ್ರೀಲಂಕಾ ಅವರ ಹೃದಯವಾಗಿತ್ತು. 35 ಬಾರಿ ಅವರು ಶ್ರೀಲಂಕಾದಲ್ಲಿ ಸುವಾರ್ತೆಯನ್ನು ಸಾರಿ ಬಂದಿದ್ದಾರೆ. ಪವಿತ್ರಾತ್ಮರ ಪ್ರೇರಣೆಯಿಂದ 650ಕ್ಕಿಂತಲೂ ಹೆಚ್ಚು ಯೇಸು ಮಹಿಮಾಗೀತೆಗಳನ್ನು ಕನ್ನಡ, ತಮಿಳಲ್ಲಿ ಬರೆದ ಹಾಡುಗಳು ಕೊಂಕಣಿ, ಹಿಂದಿ, ಮಲಯಾಳಂ ಮತ್ತು ತುಳುವಿನಲ್ಲಿ ಅದು ತರ್ಜುಮೆಗೊಂಡಿವೆ. ಹರಿಹರ ಆರೋಗ್ಯ ಮಾತೆ, ಬೆಳಕಿನೆಡೆಗೆ ಪಯಣ ಎಂಬ ಶುಭ ಸಂದೇಶ ಮೌಲ್ಯಾಧಾರಿತ ಅವರು ತೆಗೆದ ಚಲನಚಿತ್ರಗಳು ಇವತ್ತು ನಮ್ಮ ಹರಿಹರ ಮೈನರ್ ಬೆಸಿಲಿಕಾ ಆಗಲು ಕಾರಣ. ಅವರು ತೆಗೆದ ಆ ಸಾಕ್ಷ್ಯ ಚಿತ್ರ ಕೋಟಿ ಕೋಟಿ ಜನರನ್ನು ಮುಟ್ಟಿ ಈ ಮೈನರ್ ಬೆಸಿಲಿಕಾ ಒಂದು ಉತ್ತುಂಗಕ್ಕೆ ಬರಲು ಅವರ ಸ್ವಾರ್ಥೆ ಕಾರಣವಾಗಿದೆ. ಹಲವಾರು ಪ್ರಾರ್ಥನೆಯ ಪುಸ್ತಕಗಳನ್ನು ರಚಿಸಿ ಭಕ್ತರ ಭಕ್ತಿಯನ್ನು ಹೆಚ್ಚಿಸಿದ್ದಾರೆ. 3500ಕ್ಕೂ ಅಧಿಕ ಧ್ಯಾನಕೂಟಗಳನ್ನು ನಡೆಸಿ ಸೌಖ್ಯಕ್ಕಾಗಿ ಪ್ರಾರ್ಥಿಸಿ ಜನರನ್ನು ಯೇಸು ಮಾರ್ಗದಲ್ಲಿ ನಡೆಸಿದ್ದಾರೆ. ಅವರ ಬೋಧನೆ ಹಾಸ್ಯ ಮಿಶ್ರಿತರಾಗಿದ್ದರೂ ಪಶ್ಚಾತ್ತಾಪ ತರುವಲ್ಲಿ, ಪರಿವರ್ತನೆ ತರುವಲ್ಲಿ ಅವರ ಹಾಗೆ ಮತ್ತೊಬ್ಬ ಬೋಧಕರು ನಮಗೆ ಸಿಗಲಾರರು. ಆದರೆ ಅವರ ದುಂದುಗಾರ ಮಗ ಕನಸಿನ ಪ್ರಾಜೆಕ್ಟ್ ಶುಭ ಸಂದೇಶ ಆಧಾರಿತ ಚಲನಚಿತ್ರ 70% ಮುಗಿಸಿದ್ದಾರೆ. ಬರುವ ಈಸ್ಟರಿಗೆ ನಾವು ಬಿಡುಗಡೆ ಮಾಡೋಣ ಫಾದರ್, 2 ದಿನ ಶೂಟಿಂಗ್ಗೆ ಫ್ರೀ ಮಾಡಿ ಫಾದರ್ ಅಂತೇಳಿ ಆ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮೆಲ್ಲರ ಹೆಗಲ ಮೇಲೆ ಇಟ್ಟು ನೀವು ಈ ದುಂದುಗಾರ ಮಗನನ್ನು ಸಂಪೂರ್ಣ ಮಾಡುವಂತೆ ನಮ್ಮನ್ನು ಅವರು ಕೇಳಿ ಬಿಟ್ಟು ಅಗಲಿದ್ದಾರೆ. ಬ್ರದರ್ ಟಿ.ಕೆ. ಜಾರ್ಜ್ ರವರ ಪ್ರೀತಿ ನಮ್ಮಲ್ಲಿ ಜೀವಂತವಾಗಿದೆ. ನನಗೆ ಅವರ ಸ್ನೇಹಿತನಾಗಿ ಅವರ ಹುಟ್ಟುಹಬ್ಬದ ವಜ್ರ ಮಹೋತ್ಸವ ಮುಲ್ಕಿ ಡಿವೈನ್ ಕಾಲ್ ಸೆಂಟ್ರಲ್ಲಿ ಆಚರಿಸುವ ಭಾಗ್ಯ ಸಿಕ್ಕಿತು. ಬಿಷಪ್ ರಾಬರ್ಟ್ ಮಿರಾಂದ ಬಂದು ಬಲಿಪೂಜೆ ಅರ್ಪಿಸಿ ಪ್ರಾರ್ಥನಾ ತಂಡದವರೆಲ್ಲರೂ ಅವರಿಗೆ ಬಹಳ ಮೆಚ್ಚುಗೆಯ ನುಡಿಗಳನ್ನಾಡಿ ಪ್ರಾರ್ಥಿಸಿದ ತೃಪ್ತಿ ನನಗೆ ಇದೆ. ಹಾಗೆಯೇ ಕೋವಿಡ್ ಸಮಯದಲ್ಲಿ ಈ ಶ್ರೀ ಸಾಮಾನ್ಯ ಮಾಡಿದ ಅಸಾಧಾರಣ ಎಲ್ಲ ಹಾಡುಗಳನ್ನು ಒಟ್ಟಿಗೆ ಹಾಕಿ ಸ್ತುತಿಸು ಎನ್ಮನವೇ ಸುಮಾರು 400 ಪುಟಗಳ ಪುಸ್ತಕ ಹೊರತಂದ ಆನಂದವಿದೆ. ಕಣ್ಮುಂದೆ ಇದ್ದವರು ಈಗಿಲ್ಲ ದೇವ, ನೆನಪಾದರೆ ಹೃದಯ ಭಾರ. ಹಲವಾರು ವರುಷದ ಈ ಸ್ನೇಹ ಬಂದ ಕನಸಾಗಿ ಹೋಯ್ತಲ್ಲ ದೇವ. ಮುಗುಳ್ನಗೆಯ ಈ ಮುಖವು ಕಣ್ಣಲ್ಲೇ ದೇವ, ವೇದನೆಯು ನೀಗೂ ಬೇಗ. ಬ್ರದರ್ ಟಿ.ಕೆ. ಜಾರ್ಜ್ ಹೇಳುವ ಒಂದೇ ಮಾತು, ಯಾರೇ ಸಿಗಲಿ, ಬಿಷಪ್ ಆಗಲಿ, ಗುರು ಆಗಲಿ, ಜನ ಆಗಲಿ, ಯಾರೇ ವ್ಯಕ್ತಿ ಆಗಲಿ, ಐ ಲವ್ ಯು ಅಂತೇಳಿ ಇವತ್ತು ನಾವೆಲ್ಲರೂ ಜೊತೆ ಸೇರಿ ಹೇಳ್ತೀವಿ, ಬ್ರದರ್ ಟಿ.ಕೆ. ಜಾರ್ಜ್ ವಿ ಲವ್ ಯು. ನೀವು ಏನು ಬಿಟ್ಟು ಹೋಗಿದ್ದೀರೋ ಅದನ್ನು ಮುಂದುವರಿಸಿಕೊಂಡು ಹೋಗ್ತೀವಿ. ನೀವು ಬಿತ್ತಿದ ಬೀಜದಿಂದ ಇವತ್ತು ಅನೇಕ ಸಂಗೀತಗಾರರು, ಸ್ವಾರ್ಥಿಕರು ಹುಟ್ಟಿಕೊಂಡಿದ್ದಾರೆ. ಮಾತ್ರವಲ್ಲ, ಲೋಕಕ್ಕೆ ಒಬ್ಬ ಶ್ರೀ ಸಾಮಾನ್ಯನಾಗಿ ಕಥೋಲಿಕ ಸಭೆಯಲ್ಲಿ ಹೇಗೆ ವಿಧೇಯರಾಗಿ ಜೀವಿಸಬೇಕು, ಏನೇ ಬಂದರೂ ಎಷ್ಟೇ ಕೊಡುಗೆಗಳು ವರಗಳು ಇದ್ದರೂ ಕಥೋಲಿಕ ಸಭೆಗೆ ಅವಿಧೇಯತೆ ತೋರಿಸದೆ ತಾಯಿ ಮರಿಯಮ್ಮನವರಿಗೆ ಗೌರವ ತೋರಿಸಿ ಮತ್ತು ಸುವಾರ್ತೆಯನ್ನು ಸಂಪೂರ್ಣ ಧರ್ಮಸಭೆಯ ಧರ್ಮೋಪದೇಶವನ್ನು ಅರಿತು
ಜೀವಿಸಿದ ನಿಮ್ಮ ಬಾಳು ಸಾರ್ಥಕ. ಅದಕ್ಕಾಗಿಯೇ ನಾನು ಹೇಳಿದೆ, ನಿಮ್ಮಂಥ ಇನ್ನೊಬ್ಬ ಬೋಧಕರು ನಮಗೆ ಸಿಗಲಾರರು. ಆತ್ಮೀಯರೇ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವಾಗ ಖಂಡಿತವಾಗಿಯೂ ಗೌರವಪೂರ್ವಕ ವಿಧಾಯಕವನ್ನು ಅವರ ಕುಟುಂಬದ ಪರವಾಗಿ, ನನ್ನ ಪರವಾಗಿ ನಾನು ಸಲ್ಲಿಸುತ್ತೇನೆ. ಮಾತ್ರವಲ್ಲ, ಅವರು ಕೇವಲ ತರಗನ್ ಕುಟುಂಬಕ್ಕೆ ಸೇರಿದವರಲ್ಲ, ಅವರು ಇಡೀ ವಿಶ್ವಕ್ಕೆ ಸೇರಿದವರು, ಎಲ್ಲ ಕುಟುಂಬಗಳಿಗೆ ಸೇರಿದವರು. ಆದ್ದರಿಂದ ಟಿ.ಕೆ. ಜಾರ್ಜ್ ಅಂದರೆ 77 ದಿನ ಆಸ್ಪತ್ರೆಯಲ್ಲಿರುವಾಗ ನನಗೆ ಬಂದ ಸಾವಿರಾರು ಕರೆಗಳು, ಕಣ್ಣೀರು ನಾನು ನೋಡಿದ್ದೀನಿ. ಆವಾಗ ಗೊತ್ತಾಯಿತು, ಈ ವ್ಯಕ್ತಿ ಒಬ್ಬ ಸಂತನಂತೆ ತನ್ನ ಜೀವನದಲ್ಲಿ ಜೀವಿಸಿದ್ದಾನೆ, ಪ್ರೇರಣೆಗೊಳಿಸಿದ್ದಾರೆ ಮತ್ತು ಯೇಸುವನ್ನು ನೀಡಿದ್ದಾರೆ. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಇವತ್ತು ಭಕ್ತಿಪೂರ್ವಕವಾಗಿ ಗೌರವಯುತವಾಗಿ ಅವರನ್ನು ಕಳುಹಿಸಿಕೊಡೋಣ. ನಾವು ಅಳುವುದು ಬೇಡ. ಆತ ನಮಗೆ ಕಲಿಸಿದ್ದು ನಗು ನಗುತ್ತಾ ಜೀವಿಸು, ಯೇಸುವಿನೊಂದಿಗೆ ಬಾಳು. ಅವರ ದೇಹ ನಮ್ಮಿಂದ ಬಿಟ್ಟು ಹೋಗಿದೆ, ಆದರೆ ಅವರು ಸದಾ ನಮ್ಮೊಂದಿಗೆ ಜೀವಿಸ್ತಾ ಇದ್ದಾರೆ. ಅವರ ಆದರ್ಶ ನಮಗೆ ಪ್ರೇರಣೆಯಾಗಲಿ ಮತ್ತು ಅವರ ಜೀವನದಲ್ಲಿ ಕ್ರೈಸ್ತ ವಿಶ್ವಾಸ ನಮಗೆ ಆಶೀರ್ವಾದವಾಗಲೆಂದು ನಾನು ಆಶಿಸುತ್ತೇನೆ. ಅವರು ಆಸ್ಪತ್ರೆಯಲ್ಲಿರುವಾಗ ಅವರಿಗಾಗಿ ಪ್ರಾರ್ಥಿಸಿದ, ಚಿಕಿತ್ಸೆಗೆ ಸಹಾಯ ಮಾಡಿದ, ಅವರ ಚಿಕಿತ್ಸೆ ನೀಡಿದ ವೈದ್ಯರು, ನರ್ಸ್ಗಳು, ಆಸ್ಪತ್ರೆ ಸಿಬ್ಬಂದಿ ವರ್ಗದವರಿಗೆ ಅವರ ಮಗಳಂತೆ 9 ವರ್ಷಗಳಿಂದ ಅವರ ಆರೈಕೆ ಮಾಡಿ 77 ದಿನಗಳೂ ತನ್ನ ಆರೋಗ್ಯವನ್ನು ಲೆಕ್ಕಿಸದೆ ದಿನವಿಡೀ ಅವರ ಪಕ್ಕದಲ್ಲೇ ನಿಂತು ಸೇವೆಗೈದ ಪ್ರೋ ಲೈಫ್ ಮಂಜುಳಾ ಜಾಯ್ ಸಹೋದರಿಗೆ ಮತ್ತು ಅವರ ಕುಟುಂಬಕ್ಕೆ, ಅವರ ಅನಾರೋಗ್ಯದ ಸಂದರ್ಭದಲ್ಲಿ ನಮ್ಮ ಜೊತೆಗೆ ರಾತ್ರಿಯೆಲ್ಲ ನಮಗೆ ಸಹಾಯ ಮಾಡಿದ್ದು ನಿಂತ ಬ್ರದರ್ ಟಿ.ವಿ. ಡೇವಿಸ್, ಅವರ ತಮ್ಮ ಜೋಸ್, ಜಾಯ್, ಡೈನಾ, ಡಿಕ್ಸನ್ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ ನಾನು ಕೃತಜ್ಞನಾಗಿದ್ದೀನಿ. ಹಾಗೆಯೇ ಅವರ ಸಂಬಂಧಿಕರಿಗೂ ಮತ್ತು ಅವರ ಕುಟುಂಬದವರಿಗೂ ನಾನು ಇವತ್ತು ಸಾಂತ್ವನ ಹೇಳುತ್ತೇನೆ. ಬ್ರದರ್ ಟಿ.ಕೆ. ಜಾರ್ಜ್ ನಮಗೆಲ್ಲರಿಗೂ ಒಂದು ಮಾದರಿ ಮತ್ತು ಒಂದು ಆದರ್ಶ. ಆದ್ದರಿಂದ ನಾನು ನಿಮ್ಮೆಲ್ಲರಿಗೂ ಚಿರಋಣಿಯಾಗಿದ್ದೀನಿ. ಅದರಲ್ಲೂ ಅವರು ಫಾದರ್ ಸೈಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಾಗ ಅವರ ಜೊತೆಗೆ ಸಹಾಯ ಮಾಡಿದ ಎಲ್ಲರನ್ನೂ ನಾನು ನೆನೆಸುತ್ತೇನೆ. ವಿಶೇಷವಾಗಿ ಬಿಷಪ್ ವಿಲಿಯಂ ಪ್ರತಿನಿತ್ಯ ನಮಗೆ ಧೈರ್ಯ ಕೊಡುತ್ತಾ ಅವರ ಬದಿಯಲ್ಲೇ ನಿಂತು ಅವರನ್ನು ಸಂತೈಸುತ್ತಿದ್ದರು. ಫಾದರ್ ಟೋನಿ MSFS, ಫಾದರ್ ಪೀಟರ್ ಡಿಸೋಜಾ, ಫಾದರ್ ಸಂತೋಷ್ ಗುಲ್ಬರ್ಗದಿಂದ, ಫಾದರ್ ರಾಯ್ ಅಲ್ಲಿರುವ ಫಾದರ್ ಚಾರ್ಲ್ಸ್ ಡೇವಿಸ್, ಫಾದರ್ ಜಾನ್ ತೆಕೆಕರ, ಅದರಲ್ಲೂ ನಾನು ನೆನೆಸ್ಕೊಳ್ಬೇಕು. ಒಂದು ಅಣ್ಣನಂತೆ, ಒಂದು ತಮ್ಮನಂತೆ ನಮಗೆ ಮೊದಲ ದಿನದಿಂದಲೂ ಫ್ರಾಂಕ್ಲಿನ್ ಏನು ಹೆದರಬೇಡ, ಅವರು ಧರ್ಮಸಭೆಗಾಗಿ ಮಾಡಿದ್ದಾರೆ, ನಾವು ಅವರಿಗಾಗಿ ಮಾಡೋಣ ಅಂತೇಳಿ ಅಲ್ಲಿಯ ಡೈರೆಕ್ಟರ್ ಶಿವಗಂಗೆ ಡಯಾಸಿಸ್ನ ಫಾದರ್ ಜೇಸುದಾಸ್ ಅವರ ಸೇವೆ ಎಷ್ಟು ವರ್ಣಿಸಿದರು, ಅವರ ಪ್ರೀತಿ ಎಷ್ಟು ವರ್ಣಿಸಿದರು ಅಸಾಧ್ಯ. ಅವರು 10 ದಿನಗಳ ಕಾಲ US-ಗೆ ಹೋದಾಗ ಬ್ರದರ್ ಅವರಿಗಾಗಿ ಕಾಯ್ತಿದ್ರು ಅಂತ ಕಾಣುತ್ತೆ. ಅವರು ಬೆಳಿಗ್ಗೆ ಬಂದ ದಿನ ಆ ದಿವಸವೇ ಅವರು ಅಸ್ತಂಗತರಾದರು. ಫಾದರ್ ಕೂಡ ಹೇಳಿದರು, ನಾನು ಯೋಚಿಸಿದೆ ಅವರು ವಾಪಸ್ ಬರ್ತಾರೆ ಅಂತೇಳಿ, ಆದರೆ ದೇವರ ಚಿತ್ತಕ್ಕೆ ನಾವು ತಲೆಬಾಗೋಣ. Bishop William, convey our regards to St. John's community over there when you go back, for their love, their concern. We are grateful to them and we are going to pray for them. ವಿಶೇಷವಾಗಿ ನಾನು ವಂದನೆ ಸಲ್ಲಿಸಬೇಕು. ಇವತ್ತು ಡಿವೈನ್ ವರ್ಡ್ ಟಿವಿಯ ಮಾಲಕರಾದ ಸ್ಟೀಫನ್ ಮೆಂಡಿಸ್, ಜೆಸ್ವಿನ್ ಮತ್ತು ತಂಡ ಇಲ್ಲಿ ಬಂದು ಈ ಒಂದು ವಿಶ್ವದಾದ್ಯಂತ ಬ್ರದರ್ ಅವರ ಈ ಅಂತಿಮ ವಿಧಿವಿಧಾನವನ್ನು ತೋರಿಸ್ತಾ ಇದ್ದಾರೆ. ಅನೇಕ ಚಾನೆಲ್ಗಳು, ವಿಶೇಷವಾಗಿ ಅವರ ಆಸ್ಪತ್ರೆಯಲ್ಲಿರುವಾಗ ದಿವ್ಯವಾಣಿ ಲೈವ್ ಚಾನೆಲಿನ ವಿನೋದ್ ಗಂಗೂಳಿ ಮತ್ತು ಅವರ ಮಕ್ಕಳು ಪ್ರತಿ ಬಾರಿ ಈ ಒಂದು ಸಂದೇಶವನ್ನು ಜನರಿಗೆ ತಲುಪಿಸುತ್ತಿದ್ದರು. ಅವರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ಇಲ್ಲಿ ಬಂದು ಪ್ರಾರ್ಥನಾ ತಂಡದವರು ಮಂಗಳೂರು, ಬೆಂಗಳೂರು, ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ನ್ಯಾಷನಲ್ ಕ್ಯಾರಿಸ್ಮ್ಯಾಟಿಕ್ ರಿನಿವಲಿನ ಮಧ್ಯಸ್ಥ ಪ್ರಾರ್ಥನೆಯ ಮುಖ್ಯಸ್ಥರು ಹಾಗೂ ಲೋಗೋಸ್ ರಿಟ್ರೀಟ್ ಸೆಂಟರ್ನ ಕನ್ನಡದ ಮುಖ್ಯಸ್ಥರು ಆಗಿರುವ ನಮ್ಮ ಆತ್ಮೀಯ ಸ್ನೇಹಿತರು ಮಹಿಮೆ ರಾಜ್ ನನ್ನೊಟ್ಟಿಗೆ ಬೆನ್ನೆಲುಬಾಗಿ ನಿಂತು ಕುಟುಂಬದೊಂದಿಗೆ ಇಂದಿನ ಕಾರ್ಯಕ್ಕೆ ಸಹಕರಿಸಿ ಎಲ್ಲ ವಾಲಂಟಿಯರ್ಸ್ಗಳಿಗೆ ಬೇಕಾದ ಬ್ರದರ್ ಟಿ.ಕೆ. ಜಾರ್ಜ್ ರವರ ಒಂದು ಟಿ-ಶರ್ಟ್ ಅನ್ನು ಮಾಡಿ, ಮತ್ತು ಇಲ್ಲಿ ನೀವು ಎಲ್ಲ ಬ್ಯಾನರ್ಸ್ ನೋಡ್ತೀರಿ, ಅದೆಲ್ಲವನ್ನು ಅವರು ಪ್ರೀತಿಯಿಂದ ಮಾಡಿದ್ದಾರೆ. ಅವರಿಗೂ ಮತ್ತು ಅವರ ಎಲ್ಲ ತಂಡಕ್ಕೂ ಬ್ರದರ್ ಮೇಲೆ ಪ್ರೀತಿಗಾಗಿ ನಾನು ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ವಿಶೇಷವಾಗಿ ನಮಗೆ
ನ್ಯೂ ಟೌನ್ ಚರ್ಚಿನ ಎಲ್ಲ ಜನರು ಹಾಗೂ ಫಾದರ್ ಲೆನ್ಸಿ ಇಲ್ಲಿ ಬಂದು ಕೇಳಿದಾಗ ಎಲ್ಲ ಮುಂದಾಳತ್ವವನ್ನು ನಾನು ವಹಿಸಬೇಕಂತೇಳಿ ಅವರ ಕುಟುಂಬಸ್ಥರು ಕೇಳಿಕೊಂಡಾಗ ಆ ಮಾಸ್ ಟೈಮಿಂಗ್ ಆಗಿರ್ಬೋದು, ಬಿಷಪ್ಗೆ ಬುಕ್ ಮಾಡಿರ್ಬೋದು. ನಾನು ಬಿಷಪ್ ಫ್ರಾನ್ಸಿಸ್ಗೆ ಹೇಳುವಾಗ ಅವ್ರು ಹೇಳಿದರು, ಬಿಷಪ್ ಡುಮಿಂಗೆ ನಾನೇ ಹೇಳ್ತೀನಿ ಅಂತೇಳಿ. ತಕ್ಷಣ ಬಿಷಪ್ಗೆ ಡುಮಿಂಗ್ ಫೋನ್ ಮಾಡಿ ಅವರಿಗೆ ಬಿಷಪ್ ಡುಮಿಂಗೆ ಇವತ್ತು ಬೆಳಿಗ್ಗೆ ಪೂಜೆ ಇದ್ದರೂ ಕೂಡ ಅವರನ್ನು ಬರುವಂತೆ ಮಾಡಿದರು ಮತ್ತು ಬಹಳ ಸಂತೋಷದಿಂದ ಅವರು ಇಲ್ಲಿ ಬಂದು ನಮಗಾಗಿ, ನಮ್ಮ ಈ ಒಂದು ಕುಟುಂಬಕ್ಕಾಗಿ ಪ್ರಾರ್ಥಿಸಿದ್ದಾರೆ. ಆದ್ದರಿಂದ ನಾನು ಎಲ್ಲ ಸಹೋದರರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಅವರ ಕುಟುಂಬದ ವತಿಯಿಂದ ವಂದನೆಯನ್ನು ಸಲ್ಲಿಸಲಿದ್ದಾರೆ. ನಾವು ಕೊನೆಯದಾಗಿ ಜೊತೆ ಸೇರಿ 2 ಸಾಲನ್ನು ಹಾಡಿ ಈ ಶ್ರದ್ಧಾಂಜಲಿಯ ಮಾತುಗಳನ್ನು ನಾನು ಕೊನೆಗೊಳಿಸುತ್ತೇನೆ. ಬಲ ನೀಡು ದೇವಾ, ವರ ನೀಡು ದೇವಾ, ನನ್ನೇಸು ದೇವಾ, ನೀ ಸಾಕು ದೇವಾ. ಬಲ ನೀಡು ದೇವಾ, ವರ ನೀಡು ದೇವಾ, ನನ್ನೇಸು ದೇವಾ, ನೀ ಸಾಕು ದೇವಾ.